ಆಕಾಶವಾಣಿ ಚಿಂತನ ಎಲ್ ಶೋಭಾ ಆನಂದ್ ಅವರಿಂದ. ಪ್ರಕೃತಿಯ ಹೊಸತನ, ಜೀವಂತಿಕೆ ಇಂದು ನೆನ್ನೆಯದೆ. ಅದರ ನವನವೀನತೆ, ಸೊಬಗು ಕಣ್ಣು ಬಿಟ್ಟು ನೋಡಿದರೆ ಮಾತ್ರವೇ ತಿಳಿಯುವಂಥದ್ದು. ಅದಕ್ಕೆ ಮಾತ್ರ ವರುಷವೂ ಹುಟ್ಟು. ಮೋಡ ಕಟ್ಟುತ್ತಿರುತ್ತದೆ, ಮಳೆ ಸುರಿಯುತ್ತಿರುತ್ತದೆ, ಮತ್ತೆ ಮತ್ತೆ ಕಾಂತಿಯುಕ್ತವಾಗಿರುತ್ತದೆ. ಈ ಸುಗ್ಗಿ ಪ್ರತಿ ವರ್ಷವೂ ಇದ್ದದ್ದೇ. ಇದು ಪ್ರಕೃತಿಯ ವೈಭವ. ನಾವು ಅದನ್ನು ಅವಲೋಕಿಸಿ ನಮಗೆ ಬೇಕಾದುದನ್ನು ಪಡೆಯಬೇಕು ಅಷ್ಟೇ. ಅಂಬಿಕಾತನೆ ದತ್ತರ ಯುಗಾದಿ ಕವನವನ್ನು ಉದಾಹರಿಸುವುದಾದರೆ, ವರುಷಕ್ಕೊಂದು ಹೊಸದು ಜನ್ಮ, ಹರುಷಕ್ಕೊಂದು ಹೊಸದು ನೆಲೆಯು ಅಖಿಲ ಜೀವ ಜಾತಕ್ಕೆ. ಒಂದೇ ಒಂದು ಜನ್ಮದಲ್ಲಿ ಒಂದೇ ಬಾಲ್ಯ ಒಂದೇ ಹರೆಯ ನಮಗೆದಷ್ಟೇ ಏತಕ್ಕು ಎನ್ನುವ ಕವಿ ತಕ್ಷಣ ನಿದ್ದೆಗೊಮ್ಮೆ ನಿತ್ಯ ಮರಣ, ಎದ್ದ ಸಲ ನವೀನ ಜನನ ಎಂದು ಸಮರ್ಥಿಸಿಕೊಳ್ಳುತ್ತಾರೆ. ಪ್ರಕೃತಿಯ ಸಹಜತೆ, ಸೊಬಗು ನಮಗುಂಟೆ. ಎಂದೋ ಆದ ನೋವನ್ನು, ಅವಮಾನವನ್ನು ನೆನೆದು ಕೊರಗುತ್ತಿರುತ್ತೇವೆ. ಹಿಂದೆ ನಡೆದ ಘಟನೆಗಳನ್ನು ಅಳೆದು ಸುರಿದು ಮಾಡಿ ಚಿಂತಿಸುವುದಕ್ಕೆ ಮುಪ್ಪಿನ ಸಮಯ ಇರುವಂಥದ್ದೇ. ಹಾಗೆಂದು ಮುಂದಿನದನ್ನು ನೆನೆಸಿಕೊಂಡು ಇಂದಿನಿಂದಲೇ ಕೊರಗಿ ಮರುಗುವುದೇ? ಅದೇ ಬೇಂದ್ರೆ ಮತ್ತೊಂದೆಡೆ ಹೇಳುತ್ತಾರೆ, ಬಾನ್ ಹೊಗರಲುಂಟು, ಮರ ಚಿಗುರಲುಂಟು, ಬರಲುಂಟೆ ಸುಗ್ಗಿ ಮತ್ತೆ, ಮುಳುಗಿರಲಿ ಮುಪ್ಪು ಚಿಂತನದಿ ತಾನು ಹರೆಯಕ್ಕೆ ಬೇರೆ ಒತ್ತೆ ಎಂದು. ಚೈತ್ರದ ಸುಡು ಸುಡು ಬಿರು ಬೇಸಗೆಯಲ್ಲೂ ಬಿಸಿಲಿಗೆ ತನ್ನನ್ನು ಒಡ್ಡಿಕೊಂಡು ಚಿಗುರಿ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಾ ಪ್ರಕೃತಿ ಕಲಿಸುವ ಪಾಠ ಅಪಾರ. ಕಷ್ಟಗಳು ಎದುರಾದಾಗಲೂ ಎದೆಗುಂತದೆ ಎದೆಗೊಟ್ಟು ನಿಲ್ಲುವುದನ್ನು ಅದರಿಂದಲೇ ಕಲಿಯಬೇಕಿದೆ. ಬೆಳೆ ಬೆಳೆಯುತ್ತಲೇ ನೆರಳನ್ನೋ, ಹೂವನ್ನೋ, ಕಾಯಿ ಹಣ್ಣುಗಳನ್ನೋ ನೀಡುತ್ತಾ ದಿನ ಸವೆಸುವ ಅವುಗಳಿಂದ ನಾವು ಸಾಕಷ್ಟು ಕಲಿಯಬೇಕಾಗಿದೆ. ಅವುಗಳಂತೆ ನಮ್ಮ ಕರ್ತವ್ಯಗಳನ್ನು ನಿರ್ವಹಿಸಿ ನಿಭಾಯಿಸುತ್ತಲೇ ಸಂತೋಷ ಸಂಭ್ರಮ ಕಂಡುಕೊಳ್ಳಬೇಕಿದೆ. ಪಡೆಯುವುದಕ್ಕಿಂತ ಕೊಡುವುದರಲ್ಲಿ ಸಂಭ್ರಮಿಸಬೇಕಿದೆ. ಇಂದಿನ ವೇಗದ ಜೀವನದಲ್ಲಿ ನಮ್ಮ ಸುತ್ತಮುತ್ತಲಿನ ಆಗು ಹೋಗುಗಳನ್ನು, ಪ್ರಕೃತಿಯ ಚಲನವಲನಗಳನ್ನು ಅವಲೋಕಿಸಲು ನಮಗೆ ವ್ಯವಧಾನ ಇಲ್ಲವಾಗಿದೆ. ಅದು ಅರ್ಥವಾಗದ ಕಗ್ಗಂಟಾದರೆ, ಅರ್ಥವಾಗದಿರುವ ಪ್ರಕೃತಿ ವ್ಯಾಪಾರವನ್ನು ವಿಸ್ಮಯದಿಂದ ಕಣ್ಣರಳಿಸಿ ನೋಡುವುದನ್ನು ಕಲಿಯಬೇಕಾಗಿದೆ. ಆ ಮುಗ್ಧತೆಯಲ್ಲೂ ಅಪಾರ ಆನಂದಾನುಭೂತಿ ನಮ್ಮದಾಗುತ್ತದೆ. ಈ ಸಮಯದಲ್ಲಿ ಮರವ ನೀನರಿಯುವಡೆ ಬುಡವ ಕೀಳಲು ಬೇಡ, ತರಿಯಬೇಡ ಎಲೆಕಡ್ಡಿಗಳ ಪರೀಕ್ಷಣಕ್ಕೆ, ಎರೆ ನೀರ ಸುರಿ ಗೊಬ್ಬರವ ಕೆದುಕುಪಾತಿಯೇನು ನಿರೂಪಿಸುತ್ತ ತಳಿರಲರ ಮಂಕುತಿಮ್ಮ ಎಂಬ ಡಿ.ವಿ. ಗುಂಡಪ್ಪನವರ ಕಗ್ಗ ನೆನಪಾಗದಿರದು. ಹರಿಯುತ್ತಿರುವ ನದಿ ಚಲನಶೀಲ ಬದುಕಿನ ಸಂಕೇತ. ನೆಲ ನಿಂತ ನೀರ ಕೆರೆ ಉಳಿಸಿಕೊಳ್ಳಲೇಬೇಕಾದ ಕೆಲವು ಮೌಲ್ಯದ ಸೂಚನೆ ಎಂದುಕೊಳ್ಳಬಹುದು. ಅಂದಂದೇ ಹೊಟ್ಟೆ ಹೊರೆದು ಸುತ್ತಿ ಸುಳಿದು ಹಾರಾಡುವ ಪಕ್ಷಿಯ ಸಂದೇಶವಾದರೂ ಏನಿರಬಹುದು? ತಲೆಮಾರು ತಿಂದರೂ ಉಳಿಯಬೇಕೆನ್ನುವ ಮನುಷ್ಯ ಪ್ರವೃತ್ತಿಗೆ ಪ್ರತಿ ಸಂದೇಶವಾಗಿರಬಹುದೇ? ಪ್ರಕೃತಿಯ ಒಂದೊಂದು ಅಂಶಗಳು ಕರುಣಿಸುವ ಆನಂದ ಅವರ್ಣನೀಯ. ಜರಿ ಜಲಪಾತ, ನದಿ, ಕೊಳ, ಬೆಟ್ಟಗುಡ್ಡ ಇವು ಒಂದೊಂದು ವೈವಿಧ್ಯಮಯವಾಗಿದ್ದು ಅದರ ಸಾನ್ನಿಧ್ಯ ಬಯಸಿದರೆ ಸಾಕು ಸುಖ ಸಮಾಧಾನ ಕೊಡಬಲ್ಲವು. ಆ ಕ್ಷಣಕ್ಕಾದರೂ ಚೈತನ್ಯ ನೀಡಬಲ್ಲವು. ಸಮುದ್ರದ ಅನಂತ ಜಲಧಾರೆಯ ತದೇಕ ದೃಷ್ಟಿಧ್ಯಾನದಿಂದ ನಮ್ಮ ಅಲ್ಪತೆ ಅಹಂಕಾರ ಅಳಿದು ಅದು ನಮ್ಮನ್ನು ತನ್ನ ಅನಂತತೆಯೊಳಕ್ಕೆ ಸೆಳೆಯದೇ ಬಿಡದು. ಇಷ್ಟೆಲ್ಲಾ ಇದ್ದು ಮನುಷ್ಯನಿಗೆ ತಾನು ಭೂಮಿಯನ್ನು ಅವಲಂಬಿಸಿದ್ದೇನೆ ಎಂದು ತಿಳಿದಿದ್ದರೂ ನಡೆಸುತ್ತಿರುವ ಹೇಯಕರ ದೌರ್ಜನ್ಯಕ್ಕೆ ಕೊನೆ ಇಲ್ಲವಾಗಿದೆ. ಮನುಷ್ಯ ಇದನ್ನು ಕಡೆಗಣಿಸಿದಷ್ಟು ಬೇರೆ ಯಾವುದನ್ನೂ ನಿರ್ಲಕ್ಷಿಸಿಲ್ಲವೇನೋ. ಪ್ರಕೃತಿಯಲ್ಲೂ ಕೆಲವು ಭಕ್ಷಕ ಗಿಡಗಳನ್ನು ನೋಡಿದ್ದೇವೆ. ಅವುಗಳಲ್ಲೂ ಒಂದನ್ನು ಮತ್ತೊಂದು ನುಂಗಿ ಬೆಳೆಯುವ ಪ್ರವೃತ್ತಿ ಇದೆ ಎಂದು ಸಸ್ಯವಿಜ್ಞಾನಿಗಳು ಸಂಶೋಧನೆಗಳಿಂದ ದೃಢಪಡಿಸಿದ್ದಾರೆ. ನಾವೆಲ್ಲ ಆ ಅಂಶಗಳನ್ನೇ ಅತಿಯಾಗಿ ಅಳವಡಿಸಿಕೊಂಡಂತೆ ಕಾಣುತ್ತದೆ. ಉಬ್ಬು ತಗ್ಗುಗಳ ವೈವಿಧ್ಯಮಯ ಪರಿಸರ ಕಂಡು ಕರುಬುತ್ತೇವೆ. ನೆಲವೆಲ್ಲ ಸಾಪಾಟಾಗಬೇಕೆಂಬ ಛಲ ನಮ್ಮದು. ಇದಕ್ಕೆ ಏನು ಹೇಳೋಣ? ನಾವೆಲ್ಲರೂ ಸಾಗುತ್ತಿರುವ ದಿಕ್ಕಿನ ಅರಿವಾದರೂ ತಿಳಿದಿದೆಯೇ ಎಂಬುದು ಒಂದು ಯಕ್ಷ ಪ್ರಶ್ನೆಯಾಗಿದೆ. ಪ್ರಕೃತಿ ಆರಾಧನೆಯೇ ಪರಮನಾರಾಧನೆ, ಪ್ರಕೃತಿ ಒಲ್ಮೆಯೇ ಮುಕ್ತಿದಾನಂದ ಸಾಧನೆ ಎಂದು ಕುವೆಂಪು ಹೇಳಿದ್ದಾರೆ. ಪ್ರಕೃತಿಯೇ ದೈವ. ಅದನ್ನು ಪೂಜಿಸಿದರೆ, ಪ್ರೀತಿಸಿದರೆ ಅದು ನಮ್ಮನ್ನು ಕೈಬಿಡುವುದಿಲ್ಲ. ಅದಿದ್ದರೆ ನಾವು, ನಾವಿದ್ದರೆ ಅದಲ್ಲ. ಅದನ್ನು ನಾವು ಅವಲಂಬಿಸಿದ್ದೇವೆ, ಅದು ನಮ್ಮನ್ನು ಅವಲಂಬಿಸಿಲ್ಲ ಎಂಬುದನ್ನು ನೆನಪಿಡಬೇಕಾಗಿದೆ. ಆದರೆ ಸದ್ಯಕ್ಕಂತೂ ನಾವು ಅದನ್ನು ಕಾಡುವ ಕೈಗಳಿಂದ ಕಾಪಾಡಬೇಕಿದೆ. ಅದರಿಂದಲೇ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಬೇಕಾಗಿದೆ. ಎಲ್ ಶೋಭಾ ಆನಂದ್ ಅವರಿಂದ ಚಿಂತನ ಕೇಳಿದಿರಿ.